ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆ ಕಡಿತಗೊಳಿಸಿದ ವಿದ್ಯಾರ್ಥಿ ವೇತನ ಆದೇಶ ಹೊರಡಿಸಿದ್ದಾರೆ ಸರ್ಕಾರ. ಆದೇಶ 30/10/2023 ಸರ್ಕಾರದ ಆದೇಶ. ತರಗತಿ ವಿದ್ಯಾಭ್ಯಾಸದ ಅಂದರೆ ವಿದ್ಯಾಭ್ಯಾಸ ಮಾಡುವಂಥ ವಿವರ ಅವರಿಗೆ ನಾವು 1ರಿಂದ 5ನೇ ತರಗತಿವರೆಗೆ 5,000 ರೂಪಾಯಿ ಕೊಡ್ತಾ ಇದ್ವಿ ನಮ್ಮ ಸರ್ಕಾರ ಇದ್ದಾಗ. ವಿದ್ಯಾರ್ಥಿ ವೇತನ ಅಂತೇಳಿ ಯಾರು ಕೂಲಿ ಕಾರ್ಮಿಕರು ಇರ್ತಾರೆ ಅವರಿಗೆ 5,000 ರೂಪಾಯಿ ಕೊಡ್ತಾ ಇದ್ರಿ. ನಾವು ಆವಾಗ ಆದೇಶ ಹೊರಡಿಸಿದ್ದು 13/8/2021 ಆದೇಶ ಮಾಡಿದ್ರಿ. 5,000 ರೂಪಾಯಿ ಕೊಟ್ರಿ. ಇವರೇನು ಮಾಡಿದ್ರು ಅದನ್ನ 1,100 ರೂಪಾಯಿಗೆ ಇಳಿಸಿದ್ದಾರೆ. ನಾವು 5,000 ಕೊಡ್ತಾ ಇದ್ರಿ ಯಾರು ಕೂಲಿ ಮಾಡುವಂಥ ಕಾರ್ಮಿಕರ ಮಕ್ಕಳಿಗೆ, ಅದನ್ನು 1,100ಕ್ಕೆ ಇಳಿಸಿದ್ದಾರೆ. 6ನೇ ತರಗತಿಯಿಂದ 7ನೇ ತರಗತಿವರೆಗೆ ನಾವು 5,000 ರೂಪಾಯಿ ಕೊಡ್ತಾ ಇದ್ರಿ, ಇವರು ಅದನ್ನು 1,250ಕ್ಕೆ ತಂದಿದ್ದಾರೆ. 8ನೇ ತರಗತಿ ಮತ್ತು 9ನೇ ತರಗತಿ ಅದನ್ನು 3,000 ರೂಪಾಯಿ ತಂದಿದ್ದಾರೆ. ನಾವು ಅದನ್ನು 12,000 ರೂಪಾಯಿ ಕೊಡ್ತಾ ಇದ್ರಿ. ಅಂದರೆ ಎಷ್ಟು, ಅದರಲ್ಲೂ ನೀವು ವೈದ್ಯಕೀಯ ಹೊರಟೋದ್ರೆ ವೈದ್ಯಕೀಯ MBBSಗೆ 11,000 ಕೊಡ್ತಾ ಇದ್ರು. ನಮ್ಮಲ್ಲಿ ಇಲ್ಲಿ 25,000 ರೂಪಾಯಿ ಮೇಲೆ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕೊಡ್ತಾ ಇದ್ದಿದ್ದು ಅಂದರೆ MTechಗೆ 60,000 ರೂಪಾಯಿ, ಇಲ್ಲಿ 11,000 ರೂಪಾಯಿ ತಂದಿದ್ದಾರೆ. ಅಂದರೆ ಅಜಗಜಾಂತರ ಬಡವರ ಮಕ್ಕಳು ವಿದ್ಯಾರ್ಥಿ ವೇತನ ಅನ್ನೋದು ಅವ್ರಿಗೆ ಜೀವದ ವಿದ್ಯಾಭ್ಯಾಸ ಕಲಿಯುವಂಥದ್ದಕ್ಕೆ ಅವ್ರಿಗೊಂದು ಅವಕಾಶಕ್ಕೂ ಕಲ್ಲಾಕ್ಬಿಟ್ಟಿದ್ದಾರೆ. 2 ಆದೇಶ ನನ್ನ ಹತ್ರ ಇದೆ. 2 ಆದೇಶ ನಮ್ಮ ಸರ್ಕಾರ ಹೊರಡಿದ್ದು ಯಾಕೆ ಮಾಡಕ್ತಿರು? ಬಡವರ ಮಕ್ಕಳು ಓದ್ಬಾರ್ದು ಹಾಗಾದ್ರೆ? ಇದು ಇವತ್ತು ಸರ್ಕಾರ ಎಲ್ಲವನ್ನ ಸರಿ ಮಾಡಿದೆ. ಎಲ್ಲರಿಗೂ ಏನೋ ತುಳಿತಕ್ಕೆ ಒಳಗಾದವರಿಗೆಲ್ಲ ನಾವು ಸಹಾಯದಲ್ಲಿ ನಾವು ನಿಂತಿದ್ರಿ ಅಂದರೆ ಇವರೆಲ್ಲ ತುಳಿತಕ್ಕೆ ಒಳಗಾದಂಥ ಜನ ಬಡವರು. ಇವರು ಸ್ಕಾಲರ್ಶಿಪ್ಗೂ ನೀವು ಕಲ್ಲಾಗ್ತೀರಾ ಅಂದರೆ ಸರ್ಕಾರಕ್ಕೆ ಏನು ಬೆಲೆ ಇರ್ತತ? ಸರ್ಕಾರಕ್ಕೆ ಒಂದು ಗೌರವ ಇರ್ತತ? ಹಿಂದೆ ಸರ್ಕಾರ ಕೊಟ್ಟಿದೆ, ಅದನ್ನ ತೆಗೆದುಹಾಕಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆನೂ ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ ಅಧ್ಯಕ್ಷರೇ.